ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಳ್ಳಿ ಕಡೆ ಇದ್ದವರಿಗೆ ನನ್ನ ಇವತ್ತಿನ ಪ್ರಯೋಗ ಕೆಲಸ ಮಾಡ್ಬೋದು, ಅಥವಾ ಅವರಿಗೆ ಈ ಪ್ರಯೋಗದಲ್ಲಿ ನಾವು ಬಳಸ್ತಾ ಇರುವಂಥ ವಸ್ತುಗಳು ಈಸಿಯಾಗಿ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಇದು ಸಿಗುವಂಥವ್ರು ದಯವಿಟ್ಟು ಈ ಪ್ರಯೋಗವನ್ನು ಮಾಡಿ. ಸಿಗದಿರೋರಿಗೆ ಬೇರೆ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ನಾವು ಕೊಡ್ತೀವಿ, ಅದನ್ನು ಮಾಡ್ಕೊಳ್ಳಿ. ಒಂದು ಕೆಲಸ ಅಂದ್ಕೊಂಡಿದ್ದೀನಿ ಸರ್, ಆ ಕೆಲಸನೇ ಆಗ್ತಾಯಿಲ್ಲ. ಅದು ಮಗಳ ಮದುವೆ ಆಗಿರ್ಬೋದು, ಮಗನ ಕೆಲಸ ಆಗಿರ್ಬೋದು, ನೀವು ಹೀಗೂ ತಗೊಳ್ಳಿ, ರೈಟಾ? ಒಂದು ಕೆಲಸನ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ ಸರ್, ಈ ಕೆಲಸನೇ ಆಗ್ತಾಯಿಲ್ಲ. ನನ್ನ ಮನಸ್ಸಲ್ಲಿ ಒಂದು ವಿಷಯ ಇದೆ ಸರ್, ಅದು ನಡಿಬೇಕು. ಒಂದು ಮನೆ ಕಟ್ಟಬೇಕು, ಒಂದು ಗಾಡಿ ತಗೋಬೇಕು, ಅರ್ಥ ಆಯ್ತಾ? ಈ ಥರದ್ದು ಏನೋ ಒಂದು ಐತೆ, ಅದು ಆಗಬೇಕು, ರೈಟ್? ಯಾರಿಗೂ ಹೇಳ್ಕೋಬೇಡಿ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಪಕ್ಷಿಗಳು ತಿಂದು ಬಿಟ್ಟಿರುವಂಥ ಹಣ್ಣು ಮರದಲ್ಲೇ ಇರಬೇಕು, ಇದೆಯಾ ಅಂತ ನೋಡಿ. ಇದು ಸಿಗುತ್ತೆ ಸ್ವಲ್ಪ ಹಳ್ಳಿ ಕಡೆಗಳಲ್ಲಿ, ಅಲ್ಲಿ ಹೋದಾಗ ಊರೊಳಗಡೆ ಹೋದಾಗ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಸ್ವಲ್ಪ ತಿಂದು ಬಿಟ್ಟಿರುವಂಥ ಹಣ್ಣು, ಅದು ಎಷ್ಟು ಅರ್ಧ ಭಾಗ ತಿಂದಿದ್ರು ಪರವಾಗಿಲ್ಲ, ಆದರೆ ಅಲ್ಲೇ ಇರಬೇಕು, ಎಲ್ಲಿ? ಮರದಲ್ಲೇ ಇರಬೇಕು, ರೈಟಾ? ಆ ಹಣ್ಣನ್ನು ನೀವು ಕಿತ್ಕೊಂಡ್ಬರ್ಬೇಕಾಗುತ್ತೆ. ಆ ಹಣ್ಣನ್ನು ಕಿತ್ಕೊಂಡು ಬಂದು ಮನೆಗೆ ತಂದ್ರ ಮೇಲೆ ಫಸ್ಟು ನೀರಲ್ಲಿ ತೊಳಿರಿ, ಅದಾದಮೇಲೆ ಹಸಿ ಹಾಲಲ್ಲಿ ತೊಳಿರಿ, ಅದಾದಮೇಲೆ ಮತ್ತೆ ನೀರಲ್ಲಿ ತೊಳಿಬೇಕು, ಆಯಿತಾ? ಇಷ್ಟು ಆದಮೇಲೆ ಅದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಆ ನೀರಿನ ಪಸೆ ಇತ್ಯಾದಿಗಳು ಇರಬಾರ್ದು, ಕ್ಲೀನಾಗಿ ಒರೆಸ್ಕೊಳ್ಳಿ. ಒಂದು ಬಿಳಿ ಕಾಗದವನ್ನು ತಗೊಳ್ಳಿ. ಬಿಳಿ ಕಾಗದವನ್ನು, ಪ್ಲೇನ್ ಪೇಪರ್ ಇರಬೇಕು, ಗೀಟ್ ಇರಬಾರ್ದು, ಗೆರೆಗಳಿರಬಾರ್ದು. ಇದರ ಮೇಲೆ ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಕೇಳ್ತಾ ಇದ್ದೀರಾ? ಸರ್ ನನಗೆ ಇಷ್ಟೊಂದು ಸಾಲ ಇದೆಯಲ್ಲ ಸರ್, ಅದು ತೀರಬೇಕು. ಈ ಸಾಲದ ವಿಚಾರವಾಗಿ ನಾನು ಎಲ್ಲೆಲ್ಲ ಅವಮಾನ ಇತ್ಯಾದಿಗಳನ್ನ ಪಟ್ಟಿದ್ದೀನೋ ಇವ್ರ ಮುಂದೆಲ್ಲ ನಾನು ತಲೆ ಎತ್ತಿ ನಿಲ್ಲಬೇಕು. ನೀವು ಏನು ಬೇಕಾದ್ರೂ ಬರ್ಕೊಳ್ಳಿ. ಇವಾಗ ವಿಷಯ ಅರ್ಥ ಆಗಿರ್ಬೋದು ನಿಮಗೆ. ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದಾ ಸರ್? ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಿ, ಆದರೆ ಒಂದು ಕೋರಿಕೆ, ಒಂದೇ ಒಂದು ಕೋರಿಕೆ. 10-20 ಎಲ್ಲ ಬರ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ನಿಮ್ಮ ಬಗ್ಗೆ ನೀವೇ ಬರ್ಕೊಂಡ್ರೆ ಬಹಳ ಒಳ್ಳೆಯದು. ಈ ಪ್ರಯೋಗ ನಮಗೆ ನಾವೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಆ ಕೋರಿಕೆನ ಕೆಂಪು ಕಲರ್ ಪೆನ್ನಿನಿಂದ ಬರೀರಿ. ಕೆಂಪು ಕಲರ್ ಇಂಕ್ ಇರಬೇಕು. ಪೆನ್ನು ಮೇಲ್ಗಡೆ ಕೆಂಪು ಕಲರ್ ಇರುತ್ತಲ್ಲ, ಅದಲ್ಲ, ಇಂಕು ಕೆಂಪು ಕಲರ್ದು ಇರಬೇಕು. ಅದರಲ್ಲಿ ಬರ್ಕೊಳ್ಳಿ. ಬರೆದಾದ್ರ ಮೇಲೆ ಈ ಪೇಪರ್ ಇದೆ, ಇದರಲ್ಲಿ ಈ ಹಣ್ಣನ್ನು ಇಡಿ, ಇದನ್ನು ಮಡಚಿ. ಇದಾದ್ರ ಮೇಲೆ ಇದನ್ನು ಬಂದ್ಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಟಬೇಕು ನೀವು. ಯಾವ ಬಟ್ಟೆ ಅಂದರೆ ಕೆಂಪು ಕಲರ್ದು ಯಾವ್ದಾದ್ರು ಒಂದು ಬಟ್ಟೆನಲ್ಲಿ ಇದನ್ನು ಕಟ್ಟಿ ಈ ಒಂದು ಹಣ್ಣನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಬಿಡಿ. ಇಷ್ಟೇ. ಸೊ ನಿಮ್ಮ ಮನೋಕಾಮನೆ ಈಡೇರಿದ ನಂತರ ಇದನ್ನು ಬೇಕಾದ್ರೆ ನೀವು ವಿಸರ್ಜನೆ ಮಾಡ್ಬೋದು. ಸರ್ ಅದು ಒಣಗೋಯ್ತು, ಒಣಗೋಗಿಲಿ, ಏನಾದರೂ ಆಗಲಿ ಒಟ್ಟಲ್ಲಿ ಇಡಿ. ಅರ್ಥ ಆಯ್ತಲ್ವಾ? ನಿಮ್ಮ ಕೆಲಸ, ನಿಮ್ಮ ಮನೋಕಾಮನೆ, ನಿಮ್ಮ ಕೋರಿಕೆ ಯಾವುದೇ ಇದ್ದರೂ ಕೂಡ ಈಡೇರುತ್ತೆ. ಆದರೆ ಏನು ಅಂತ ಹೇಳಿದ್ರೆ, ಈ ಹಣ್ಣನ್ನು ತರುವಂಥದ್ದು ಒಂದು ಕೆಲಸ ಮಾತ್ರ ಸ್ವಲ್ಪ ಕಷ್ಟದಾಯಕವಾಗಿದೆ. ಬಟ್ ಹಳ್ಳಿ ಕಡೆ ಇರುವಂಥ ಮಿತ್ರರಿಗೆ ಇದು ಸುಲಭ ಪರಿಹಾರ ಅಂತ ನಾನು ಅನ್ಕೋತೀನಿ. ಇದನ್ನು ಬಿಟ್ಟು ಬಹಳಷ್ಟು ಈ ಥರ ವಿಚಾರಕ್ಕೆ ನಾನು ಬಹಳಷ್ಟು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ದೀನಿ, ಮುಂದೆನೂ ಕೊಡ್ತೀನಿ. ಇದಾಗಲ್ಲ ಸರ್, ಮುಂದೆ ಕೊಡುವಂಥ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ನೀವುಗಳು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.